ಎಲ್ಲರಿಗೂ ನಮಸ್ಕಾರ. ಯಾವಾಗ ಕುಂತು ಕೇಳಿ ಭಾಷಣ ಕೇಳೋಕೆ ಕುಂತೆ ಕೈ ಮುಂದೆ ಕೂರ್ಬೇಕು, ಭಾಷಣ ಕೇಳೋಕೆ ಅನ್ಸತ್ತ ಅನಿವಾರ್ಯ ಅದ. ಒಂದು ಅಪ್ಪ ಏನೋ ಒಂದು 5 ನಿಮಿಷ ಟೈಮ್ ಕೊಟ್ರೆ 10 ನಿಮಿಷ ತಗೋತೀನಿ ನಿಮ್ಮಂದರಿ ಅದಾಗ ಯಾಕಂದ್ರೆ ಸುಳ್ಳು ಅಪ್ಪ ಹೊರಗಾಡಿದ್ದು ವಂಶಗಳು ಪೂಜಾ ಗುರುಗಳ ಭಾಗಕ್ಕೆ ನಮಸ್ಕರಿಸಿ ಸಮಯ ಆಗಿದೆ. ಅಪ್ಪ ಎಲ್ಲ ವ್ಯವಸ್ಥೆ ಯಾವ ಚಿಂತೆ ಇಲ್ಲ, ಭಕ್ತಿಗೂ ಚಿಂತೆ ನದಿ ಚಿಂತೆ ಎಲ್ಲದರಲ್ಲಿ ಆದ ಕಡೆಯಿಂದ ಯಾವುದೇ ಚಿಂತೆ ಇಲ್ಲ. ಇವತ್ತಿನ ಶುಭ ಸಮಾರಂಭದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ನಾಡೋಜ ಡಾಕ್ಟರ್ ಬಸವಲಿಂಗ ಪಾಟದಿ ಅವರ ಪಾದಕ್ಕೆ ನಮಸ್ಕರಿಸಿ, ಮುಂದಿನ 11ನೇ ಮಾಸಿಕ ಶರಣ ಸಂಗಮ ಹಾಗೂ 10ನೇ ತರಗತಿಯ ಕನ್ನಡ ಮಾಧ್ಯಮ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಡಾಕ್ಟರ್ ಜಿ.ಬಿ. ವಿಸಾಜಿ ಅವರ ಪ್ರತಿಭಾ ಪುರಸ್ಕಾರ ಸಮಾರಂಭದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸನರಾದ ಹಾಗೆ ಸನ್ಮಾನಕ್ಕೆ ಪಾತ್ರರಾದ ನಮ್ಮ ಆತ್ಮೀಯ ಉದ್ಯೋಗಪತಿಗಳು, ಪತ್ರಿಕಾ ರಂಗದ ರೂವಾರಿಗಳಾದ ವಿಜಯಕುಮಾರ್ ಪರಮಾವಳಿ ಮತ್ತು ಆರೋಗ್ಯ ಕವಚದ ಆರೋಗ್ಯ ಕವಚದ ಕರ್ನಾಟಕ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಹೆಸರು ಬಂದಿದ್ದರೆ ನಮ್ಮ ಸಂತೋಷ ನಮಗೆ ಪರಮಾವಳಿ ಹಾಗೂ ನಮ್ಮ ಸೋದರರಾದ ಅಭಿನಂದನೆ ಸರಸ್ವ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರದ ಸನ್ಮಾನಿತರಾದ ಕುಮಾರ್ ಹೆಸರು ಆದರ್ಶ ಕೆಲಸಕ್ಕೆ ಆದರ್ಶ ಅದ್ರಾಗ ಕಟ್ಟಾಗಿ ಅವರ ದಂಪತಿಗಳಿಗೆ ನಾನು ವಿಶೇಷ ಅಭಿನಂದನೆ ಸಲ್ಲಿಸಿ ಅವರ ಮನೆತನಕ್ಕೆ, ಅವರ ಊರಿಗೆ ಮತ್ತು ಜಿಲ್ಲೆಗೆ ಕೀರ್ತಿಯನ್ನು ಮುಂದೆ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಏನಪ್ಪ ಅಂದ್ರೆ ಕೀರ್ತಿ ತರಲಿ ಅಂತ ಶುಭ ಹಾರೈಸುವ ಕುಟುಂಬಕ್ಕೆ. ಹಾಗೆ ಇವಾಗ ನಮ್ಮ ಉದ್ಘಾಟಕರಾದ ದೇಶಮುಖರ ಬಗ್ಗೆ ಅಪ್ಪವರ ಭಾಳ ಇತಿಹಾಸ ಮನೆತನ ಬಗ್ಗೆ ಅವ್ರ ಬಗ್ಗೆ ನೆರಳು ಹಾಕಿದ್ರು. ಸಾಧನೆಗೆ ಅಸಾಧ್ಯ ಯಾವುದೇ ಮಗಳು ಆದರೆ ಸಾಧಿಸುವ ಮನಸ್ಸಿಗೆ ಬೇಕು. ತಾನು ಹೇಳಿದ ಕಾರ್ಯ ದೃಢವಾದ ನಂಬಿಕೆ, ಅಚಲವಾದ ಮನಸ್ಸು, ಸತತ ಗುರಿಮಟ್ಟದಲ್ಲಿ ಭಗವಂತನ ಕಾರಣವಾಗಿ ಈ ಮಾತನ್ನು ದ್ರೋಣಾಚಾರ್ಯರು ಏಕವ್ಯಾಪಿ ಬರ್ತಕ್ಕಂಥ ಸಂದರ್ಭ ಹೇಳ್ತಾರೆ. ದ್ರೋಣಾಚಾರ್ಯರು ಹೆಬ್ಬಾರ್ಕೊಂಡು ಕರ್ಚಾಡ್ತಾರೆ ಅಂತ ವಚನ ಹೇಳುತ್ತೆ. ಆಗ ನಮ್ಮಪ್ಪರು ಬಟ್ಟಿ ಕೊಡ್ತಾರೆ, ಊಟ ಕೊಡ್ತಾರೆ, ವಾಸ್ತವ್ಯ ಕೊಡ್ತಾರೆ. ಎಂತ ಅವರು ಆ ದ್ರೋಣಾಚಾರ್ಯ ಕೇಳಿದ್ರು. ಆಗ ನಮ್ಮ ಅಭಿನವ ದ್ರೋಣಾಚಾರ್ಯ ನಮ್ಮ ಗುರುಗಳ ನೆನಪನ್ನು ಹೇಳ್ತಾರೆ. ಪ್ರತಿಯೊಂದು ಇಡೀ ಜಿಲ್ಲೆಯಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿ ಇಡೀ ನಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಯಾರು ಕೈ ಚಾಚಿದ್ರು ಇಡೀ ನಮ್ಮ ಮಕ್ಕಳು ಏನಪ್ಪ ಅಂದ್ರೆ ಇವತ್ತು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮತ್ತೇನಪ್ಪ ಅಂದ್ರೆ ಇಡೀ ಜಗತ್ತಿನ ಐಟಿ ಕಳಿ ಜಗತ್ತಿನಲ್ಲಿ ಎಲ್ಲಿಗೂ ಬಡಿಸ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆಗಳು ನಿರ್ಮಾಣ ಮಾಡಿ ಹಗಲು ರಾತ್ರಿ ಗಂಟೆ ಪ್ರಮಿತ ಸೇವಾ ಎಲ್ಲರೂ ನಮ್ಮ ಮಕ್ಕಳು ಚಿಂತೆ ಮಾಡುತ್ತೆ. ನಮ್ಮ ಮಗ ಏನ್ ಮಾಡಿ ಮೆಡಿಕಲ್ ಏನಿಲ್ಲ ಇಂಜಿನಿಯರಿಂಗ್ ಡಿಸೈನ್ ಮಾತ್ರ ಆ ಬರ್ತದೆ. ಆ ಡಿಸೈನ್ ಯಾಕ್ರಿ ಪ್ಯಾಕೇಜ್ 2 ಲಕ್ಷ ರೂಪಾಯಿ ತಿಂಗಳಿಗೆ ಯಾರ ರೊಕ್ಕ ಕಳಿಸ್ತಾರ ಹೆಂಗ್ರಿ ಡಿಸೈನ್ ನೀವೇ ಹೊಂಟ್ರಿ ಅಂತ ಹೇಳಿ ಮಾಡ್ಬೇಕಂತ ಡಿಸೈನ್ ಅವಾಗ ಹೊಂಟಾರ. ಹೀಗಾಗಿ ಪರಿಸ್ಥಿತಿ ಪ್ರತಿಭಾ ಪರಾಯಣವಾದಿ ಆಗಬಾರ್ದು. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಕರ್ನಾಟಕ ನಿಮ್ದು ಒಳ್ಳೆ ಪ್ರತಿಭೆಗಳನ್ನಾಗಿ ಇಡೀ ನಮ್ಮ ದೇಶಕ್ಕೆ ಸೇವಾ ಸಲ್ಲಿಸ್ರಿ. ಇವಾಗ ಏನಪ್ಪ ಅಂದ್ರೆ ಮೊದಲೇ ನಮ್ಮ ದೇಶ ಪರಿಸ್ಥಿತಿ ಏನಪ್ಪ ಅಂದ್ರೆ ಭಾಳ ಉನ್ನತಿಗಳಲ್ಲಿ ಕಡೆ ಹೊಟ್ಟೆ ಕಿಸ್ಪಡ್ತಾ ಇದ್ದಾರೆ. ಬೇರೆ ದೇಶಗಳು ಈ ಭಾರತಕ್ಕೆ ಏನಪ್ಪ ಅಂದ್ರೆ ಯಾವಾಗ ಏನಪ್ಪ ಅಂದ್ರೆ GDP ಕಡಿಮೆ ಮಾಡಬೇಕು, ನಾವು ಮುಂದೆ ಹೋಗ್ಬೇಕು ಅನ್ನೋದಕ್ಕೆ ಅದು ಸಾಧ್ಯ ಇಲ್ಲ. ಬಲಿಷ್ಠವಾದ ಭಾರತ ದೇಶ, ಬಲಿಷ್ಠವಾದ ಪ್ರಧಾನಮಂತ್ರಿಗಳು, ರಾಜಕಾರಣಿಗಳು ಇಂಥ ಒಂದು ಗುರುಗಳ ಆಶೀರ್ವಾದದಿಂದ ನಮ್ಮ ದೇಶ ಏನಪ್ಪ ಅಂದ್ರೆ ಸೂರಿತ. ಅದರ ನಮ್ಮ ಬೀದರ್ ಜಿಲ್ಲೆ ಅಪ್ಪ ಅಂದ್ರೆ ನಾವು ಭಾಳ ಶಾಂತಿ ಪ್ರಿಯರು, ಒಳ್ಳೆ ರೀತಿಯಿಂದ ಮಳೆ ಬೆಳೆ ಚಳಿಗಾಲ ಮಳೆ ಎಲ್ಲ ಈ ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಒಳ್ಳೆ ಸಂಕಲ್ಪ ಪಟ್ಕೊಂಡು ಅಪ್ಪ ಏನಪ್ಪ ಅಂದ್ರೆ ಭಾಳ ಶ್ರಮ ವಹಿಸಿ ಎಲ್ಲ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಯಶಸ್ವಿ ಗುರುಗಳನ್ನು ಪಡೆದರು. ಸಾಮಾಜಿಕ, ಆರ್ಥಿಕ, ಕನ್ನಡ ಮತ್ತು ಶಿಕ್ಷಣ 3 ರಾಜ್ಯಗಳ ಬಸವಣ್ಣನ ವಚನ ಪ್ರಚಾರ ಮಾಡಿ ಮರಾಠಿ ಭಾಷೆಯಲ್ಲಿ ಅವರು ಬಾಡಿ ಲ್ಯಾಂಗ್ವೇಜ್ ನೋಡಿ ಅವರಿಗೆ ವಚನ ಕೊಡ್ತಾರೆ. ಯಾಕಂದ್ರೆ ಮಾಮ ಯಾಕಂದ್ರೆ ಮಾಡೋಯ್ಯ ನೆಲೆಯ ತೆಲಂಗಾಣ ನಾರಾಯಣ ಕೇಳ್ತಾರೆ ನಾಗೂರು ಗ್ರಾಮ ಇಲ್ಲಿ ಭಾರತೀಯರಪ್ಪ ಅಂದ್ರೆ ವಿದ್ಯಾರ್ಥಿ ಬಂದು ನಡೆದ ದೇವರ
ಪ್ರೀತಿಗೆ ಪಾತ್ರ ಜೀವನದೃಷ್ಟಿಯಾಗಿ ಆ ಮಠದ ಪೀಠಾಧಿಪತಿಗಳಾಗಿ ಅನೇಕ ಆ ಮಠದ ಗೌರವವನ್ನು ವೈವಿಧ್ಯಗೊಳಿಸಿ ಇವತ್ತೇನಪ್ಪ ಅಂದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಏನಪ್ಪ ಅಂದ್ರೆ ದೇಶದಲ್ಲಿ ಏನಪ್ಪ ಅಂದ್ರೆ ಬಹಳ ದೊಡ್ಡ ಈ ಮಠದಪ್ಪ ಅಂದ್ರೆ ಘನತೆ ಗೌರವ ಕಾಪಾಡಿಕೊಂಡು ವಿಶೇಷವಾಗಿ ಅಪ್ಪ ಏನಪ್ಪ ಅಂದ್ರೆ ನಾವು ಹೃತ್ಪೂರ್ವಕವಾಗಿ ಧನ್ಯ ನಮಸ್ಕಾರ ಹಾಕ್ತೀನಿ. ಮತ್ತು ಎಲ್ಲಿ ಅದು ಮತ್ತೆ ಮೂರು ಬರ್ತದೆ ಬಯಲಾಗಿ ಅನ್ನ ಬರ್ಬೋದು ಅವ್ರ ಸಂಕಲ್ಪ ಏನಪ್ಪ ಅಂದ್ರೆ ಬಹಳ ದೊಡ್ಡ ಅಪ್ಪದು ಇಡೀ ರಾಜ್ಯ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಅಪ್ಪ ಏನಪ್ಪ ಅಂದ್ರೆ ಗೌರವ ಪ್ರೀತಿ ಪಾತ್ರರಾಗ್ತಾರೆ. ಅಲ್ಲೊಬ್ಬರು ಬಸವಣ್ಣನ ನಾಡಿನಲ್ಲಿ ಅಲ್ಲೊಬ್ಬರು ಪ್ರೀತಿ ಬರ್ಬೋರೆ ದಯಮಾಡಿ ನಾಳೆ ಅಪ್ಪ ಏನಪ್ಪ ಬಯಲಾಗಿ ಅಲ್ಲೊಬ್ಬರು ಸ್ಥಾನ ನಮ್ಮ ಪತ್ನಿ ಪಡೆದ ಪೂಜಿದ ಹೆಚ್ಚಿನ ಪೂಜೆ ಇವು ಅನ್ನಪರ್ವು ಅಧ್ಯಕ್ಷರು ಬೇಸರಕಾರ ಮುಖ್ಯಮಂತ್ರಿ ನಮ್ಮ ಬಸವಪ್ಪ ಅವ್ರು ಹೇಳಿದ್ರು ಬಸವಣ್ಣ ಹೇಳಿದ್ರು ಬಗ್ಗೆ ಏನಪ್ಪ ಅಂದ್ರೆ ನನ್ನ ಮಗ ಭಾಳ ತಂದೆ ಗೀಟ್ ಕೊಡ್ತಾರೆ ಅಪ್ಪ ಹೆಂಗ್ ಮಾಡ್ಬೇಕು ಆರಾಮಿಲ್ಲ ಅಂತ ನೋಡ್ಬೇಕು ಬಸವಪ್ಪ ಹೇಳಿದ್ರು ಈಗ ಅವರು ಅರ್ಧ ರೇಖೆ ಇದ್ದರೆ ಆಯ್ಸಲ್ಲಿ ಲೆಕ್ಕ ಅಂತ ನೀನು ಮಗನಿ ಅರ್ಧ ರೇಖೆ ಊರಪ್ಪ ತಂದಾಗ ಅವ್ನು ನಾಳೆಗೂ ನಾಳೆ ಸಾಯ್ತಾನೆ ಯಾಕೆ ಪ್ರತಿ ಬೇಡ ಇಲ್ಲಪ್ಪ ದಂಧೆನ ಇಲ್ಲಮ್ಮ ಅರ್ಧ ರೇಖೆ ಆಯ್ಸಲ್ಲಿ ಲೆಕ್ಕ ಅಂತ ಹೀಗಾಗಿ ಯಾವ ವಿದ್ಯಾ ಬಸವಪ್ಪ ಯಾವ ವಿಶ್ವವಿದ್ಯಾಲಯ ಅವ್ರ ವಚನಗಳು ಇವತ್ತು ಕುಲಪತಿಗಳು ಆಗಲಿ ಅಲ್ಲಿ ಪಿ ಎಚ್ ಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗಲ್ಲ ಅದು ಅರ್ಥ ತಿಳಿಬೇಕಾದ್ರೆ ಇಂಥ ಒಂದು ಶರಣರು ನಿಮ್ಗೆ ತಿಳಿದಿಲ್ಲ ಅಂತ ಈಗ ಅವರು ಅಮ್ಮಮ್ಮ ಹೇಳಿದ್ರು ನಾವು ತಿಳಿದಿಲ್ಲ ಅಂತ ಇಂಥವ್ರಪ್ಪ ಅಂತ ತಿಳ್ಕೊಬೇಕಾಗ್ತದೆ. ಆ ಕಡೆಯಿಂದ ಏನಪ್ಪ ಅಂದ್ರೆ ನಾವು ನಮ್ಗೆ ವಚನಗಳ ಸಾರ ಅಂತ ಹೇಳಿ ನಮ್ಗೇನಪ್ಪ ಅಂದ್ರೆ ಅನುಭವ ಮಂಟಪ ದೊಡ್ಡ ಅಪ್ಪ ಸಂಘರ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅದು ನೋಡ್ಬೇಕು. ಈಗ ನೋಡಿದ್ರೆ ಹಸಿವೇಕೆ ಹಾಕೋ ಅಂತ ಶಿಲೆಗಳಿಂದ ಕಟ್ಟಲು ಅಪ್ಪದ ಕನಸು ಏನಪ್ಪ ಅಂದ್ರೆ ನನಸಾಗಲಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೊರನಾಡಿನಲ್ಲಿ ಅಪ್ಪದ ಏನಪ್ಪ ಅಂದ್ರೆ ಅಲ್ಲಪ್ಪದ ಬಯಲೋಡು ಬಯಲಾಗಿ ಏನಪ್ಪ ಅಂದ್ರೆ ಅಪ್ಪದ ಏನಪ್ಪ ಅಂದ್ರೆ ನಾವು ಏನಪ್ಪ ಅಂದ್ರೆ ಅವರಿಗೆ ನಮ್ಮ ಸಂಕಲ್ಪ ಯಶಸ್ಸಾಗ ಮುಂದಿನ ಬರ್ತ ದಿನದಲ್ಲಿ ಇಡೀ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ಗಣ್ಯರು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಬಂದು ಏನಪ್ಪ ಅಂದ್ರೆ ಇಲ್ಲೇನಪ್ಪ ಅಂದ್ರೆ ಉದ್ಘಾಟನೆ ಮಾಡಿ ಮುಂದಿನ ಮಕ್ಕಳಿಗೆ ಏನಪ್ಪ ಅಂದ್ರೆ ವಚನ ಸಾಹಿತ್ಯ ವಚನಗಳು ಶರಣಗಳು ನಾಡಿನ ಎಲ್ಲ ಏನಪ್ಪ ಅಂದ್ರೆ ಮುಂದಿನ ಪೀಳಿಗೆಗೆ ತಿಳಿದಾಗ ಮಾತ್ರ ಇಲ್ಲಿ ನಮ್ಮವರು ತಮ್ಮವರು ಭೇದವಾದ ಪುರ ಯಾವುದೋ ಅಂತ ಹೊರಗ ಕಡಿಮೆ ಆಗ್ತದೆ. ಯಾವುದೇ ರೀತಿಯಲ್ಲಿ ಆ ವಚನವನ್ನು ಪ್ರಕಾರ ನಾವು ಏನಾದರೂ ಭೇದ ಆಗ್ತಾ ಇತ್ತು ಯಾರಿಗೆ ಬಂದಾಗ ಮಕ್ಕಳು ನಮ್ಮ ಮಾತೇ ವಿಚಾರ ಮಾಸ್ತವ ನಮ್ಮ ಮಾತಾಡಿದ್ರೆ ನಾವು ಆ ಮಾತಾಡ ಹೊರಗೆ ಕಲಿಯುವುದೇ ಈ ಕಲಿಯುವುದಾಗ ಕೈ ತೋರಿಸಿ ರಿಕ್ವೆಸ್ಟ್ ಮಾಡಿ ಹೋಗ್ಬೇಕು. ಅಪ್ಪ ನನ್ನ ಬಗ್ಗೆ ಭಾಳ ಅಭಿನವಾಗಿ ನಾನು ಭಾಳ ನಾನು ಒಡನಾಟಿ ಅಪ್ಪ 40 ವರ್ಷದಿಂದ ಅವರಿಗೆ ನಾನು ಭಾಳ ನಾನು ಎಲ್ಲೆಯಲ್ಲಿ ನಾನು ಹೆಂಗ ಎಲ್ಲರಿಂದ ಮಿನಿಸ್ಟರ್ ಎಮ್ ಎಲ್ ಎ ಆಫೀಸರ್ ಅಂತ ಆದ್ರೆ ನಾನು ಹಿಡ್ಕೊಂಡು ನಮ್ಮ ಅಪ್ಪ ನನ್ನ ಕೈ ಹಿಡ್ಕೊಂಡು ನಾನು ಬೆಳೆಯ ಆ ಚಿಂತೆ ಮಾಡಿಲ್ಲ. ಮೊನ್ನೆ ಮಟ್ಟಿಗೆ ನಾನು ಹೋದ ಯಪ್ಪ ಜರ ಸಾಗಣಿ ಇದು ಸಾಗಣಿ ಗಿಡಬೇಕಂದ್ರೆ ಅಂತಂದ ಸಾಗಣಿ ಗಿಡ ಅಟಕ್ ಹೋಗಿ ಚಂದನ ಗಿಡ ಒಯ್ಯಲ್ಲ ಚಂದನ ಗಿಡ ಸ್ವಲ್ಪ ಪ್ರಯತ್ನ ಮಾಡಿ ಚಂದನ ಗಿಡ ಒಯ್ಯಕ್ಕೆ ತಂದ ಚಂದನ ಗಿಡ ಹ್ಯಾಂಗ್ ಕೆಜಿ ಅದ ರೀ ಹ್ಯಾಂಗ್ ಕೆಜಿ ಇದೆ ಪ್ರಮೋದ ಆ ಚಂದನ ಗಿಡ ಒಯ್ಯಂಗ ನಾನು ಸಮಾಧಾನ ಹಾಕೋದು ಅದಕ್ಕೆ ನಾವು ಭಾಳ ಸಮಯ ಮುಂದಿನ 24, 25, 26 ಪ್ರತಿಭಾ ಪುರಸ್ಕಾರ ಅಂತಂದ್ರೆ ನಾನು ಅಪ್ಪರು ಘಟನೋತ್ತರ ಕಟ್ಟಿದ್ದಾರೆ ಅಂತೇಳಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಇಡೀ ಇಂಥ ಒಂದು ಎಲ್ಲಿಂದ ಅಪ್ಪರು ತೆಲಂಗಾಣಕ್ಕೆ ಬಂದು ಇಲ್ಲಿ ನಮಗೆಲ್ಲ ಸೇವೆ ಮಾಡಿ ನಮ್ಮೆಲ್ಲ ಏನಪ್ಪ ಅಂದ್ರೆ ಅಕ್ಷರ ಎಲ್ಲ ರೀತಿ ನಮ್ಗೆಲ್ಲಪ್ಪ ಅಂದ್ರೆ ಪ್ರೋತ್ಸಾಹ ಮತ್ತು ಇಂಥ ಎಲ್ಲರೂ ಸಮಾಜದ ಗೌರವ ಬುದ್ಧಿ ಪಾತ್ರ ಕಳಿಸಿ ಸನ್ಮಾನ ಮಾಡಿ ಅದು ಪ್ರೋತ್ಸಾಹ ಕೊಟ್ಟು ನಮಗೆಲ್ಲ ಚೈತನ್ಯ ರುವಾರಿಗಳಾಗಿ ಸಮಾಜ ವಿಜ್ಞಾನಿಗಳಾಗಿ ಅಂಥವ್ರಿಗೆಲ್ಲಪ್ಪ ಅಂದ್ರೆ ಅಂಥ ಒಂದು ಪುಣ್ಯ ಪುರುಷರಿಗೆಲ್ಲಪ್ಪ ಅಂದ್ರೆ ಆ ಕಾಯ್ಕೊಂಡು ಏನಪ್ಪ ಅಂದ್ರೆ ಸಮಾಜಕ್ಕೆ ದಾರಿ ಅಂತಾರೆ ಅವ್ರ ತಂದೆ ತಾಯಿಗಳನ್ನಪ್ಪ ನಾನು ಸ್ಮರಣೆ ಮಾಡಿ ಎಂಥ ಒಂದು ಗುರು ನಮ್ಗೆ ಕೊಟ್ಟಿದ್ದು ನಮ್ಮ ತಾಲೂಕ ಕೊಟ್ಟು ಕಳೆದು ನಮ್ಮ ಜಿಲ್ಲೆ ಕೊಟ್ಟು ಕಳೆದು ತಂದೆ ತಾಯಿಗಳ ಭಾಗೀರಥಿ ರಾಜಪ್ಪ ಕಾರಜೋರಿಗೆ ಮುಂದೆ ನಾವು 20 ಸ್ಮರಣೆ ತಂದೆ ತಾಯಿಗಳಪ್ಪ ಅಂದ್ರೆ ಸೇವಾ ಸಲ್ಲಿಸಿ ಅಂತೇಳಿ ನನಗೆ ಸ್ಫೂರ್ತಿ ಏನು ಅಂತ ಹೇಳಿ ಅಪ್ಪನ ಘಟನೋತ್ತರ ಕೊಟ್ಟ ಅಂತ ಹೇಳಿ ನಾವು ತಿಳ್ಕೊಂಡು ನಿಮ್ಮೆಲ್ಲ ಚಪ್ಪಲ್ ಮಕ್ಕಳು ಅನುಮತಿ ಇಲ್ಲಿವರೆಗೆ ಪುರಸ್ಕಾರ ದಾಸೋಹಿಗಳಾದಂಥ
ಶಾಂತಯ್ಯ ಬಿ ಸ್ವಾಮಿ ಅವರು ಮಾತನಾಡಿದ್ದಾರೆ. ಅವರಿಗೆ ಪೂಜ್ಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ಕಾರ್ಯಕ್ರಮದ ಸಮಯ ಬಹಳ ಆಗ್ತಾ ಇದೆ.